ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡೆ ನೋಡ್ರಿ. ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ. ನಾ ಇವತ್ತೇನು ಶೇರ್ ಮಾಡ್ಕೊಳಕತ್ತೀನಪ್ಪ ಅಂದ್ರೆ ಬೀನ್ಸ್ ಪಲ್ಯ ರೀ. ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಬೀನ್ಸನ್ನು ತೊಗೊಂಡು ಕ್ಲೀನ್ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡೇನಿ ರೀ. ನಾವು ಯಾವ ರೀತಿ ಬೀನ್ಸ್ ಪಲ್ಯ ಮಾಡ್ತೀವಿ ಅಂತ ನಿಮ್ಮ ಕೂಡ ನಾನು ಶೇರ್ ಮಾಡ್ಕೊತೀನಿ. ನಾನಿಲ್ಲಿ ಬೀನ್ಸ್ ತೊಗೊಂಡಿನಿ. ಇಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿನಿ ನೋಡಿರಿ. ಹಸಿ ತೆಂಗಿನಕಾಯಿನೂ ಆಗ್ಬೋದು ಅಥವಾ ಒಣ ತೆಂಗಿನಕಾಯಿನೂ ಆಗ್ಬೋದು, ಯಾವುದಾದ್ರೂ ಪಲ್ಯ ರುಚಿ ಆಗ್ತದೆ. ನಾನು ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿನಿ. ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಮ್ ಸೈಜು ಟೊಮೊಟೊ ಸಣ್ಣಗೆ ಕಟ್ ಮಾಡ್ಕೊಂಡಿನಿ. ಈರುಳ್ಳಿ ಸಣ್ಣ 2 ಈರುಳ್ಳಿ ಕಟ್ ಮಾಡ್ಕೊಂಡಿನಿ. ಒಂದಿಷ್ಟು ರುಚಿಗೆ ಎಷ್ಟು ಖಾರ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇದಿಷ್ಟು ಒಗ್ಗರಣೆಗೆ ಬೇಕು. ಇವಾಗ ಫಸ್ಟಿಗೆ ನಾವು ಈ ಬೀನ್ಸನ್ನ ಕಟ್ ಮಾಡ್ಕೊಂಡಿವಲ್ಲ ರೀ, ಇದಿಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ರೀ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ರೀ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈ ಬೀನ್ಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ಇವಾಗ ಇಷ್ಟನ್ನು ನಾನು ಹಾಕ್ಕೊಂಡು ಫ್ರೈ ಮಾಡಿ ತಗೋತೀನಿ ನೋಡಿರಿ. ನಾನು ಇದು ಬೀನ್ಸ ಇಷ್ಟು ಫ್ರೈ ಮಾಡ್ಕೊಂಡಿನಿ. ಇಷ್ಟಾದ್ರೆ ಸಾಕ್ರಿ. ಇದಕ್ಕೆ ನಾನು ಇವಾಗ ಗ್ಯಾಸ ಬಂದ್ ಮಾಡ್ತೀನಿ. ಗ್ಯಾಸ್ ಬಂದ್ ಮಾಡಿ ಅದೇ ಪ್ಲೇಟಿಗೆ ತಕ್ಕೊತೀನಿ ನೋಡಿರಿ. ಒಂದು ಪ್ಲೇಟಿಗೆ ತಕ್ಕೊಂಡಿನಿ. ಇವಾಗ ಸದ್ದ ಇದಕ್ಕೆ ಒಗ್ಗರಣೆ ಮಾಡೀನಿ. ಒಗ್ಗರಣೆ ಮಾಡ್ಲಿಕ್ಕೆ ನಾನು ಅದೇ ಕಡಾಯಿದಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಟೀನಿ ರೀ. ಜರ ಎಣ್ಣೆ ಕಾಯನ ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಬ್ರಿ, 2 ಒಟ್ಟಿಗೆ ಅದಾವು. ಇವಾಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಸಿಮೆಣ್ಸಿಕಾಯಿನ ಹಾಕಿರ್ಕೊತೀನಿ. ಇವೆರಡಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಟೊಮೊಟೊ ಇದು ಸೇರ್ತಾನೆ, ಕೊಬ್ಬರಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿರಿ. ಈರುಳ್ಳಿ ಇವಾಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಂಡೆ ಟೊಮೊಟೊ ಸೇರಿಸ್ಕೊತೀನಿ. ಟೊಮೊಟೊ ಸೇರಿಸ್ಕೊಂಡು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಬೇಗ ಕರಗ್ತದೆ ಟೊಮೊಟೊ. ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇವಾಗ ಇದು ಎಲ್ಲ ಕಡೆ ಒಂದೊಂದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜರ ಟಮಾಟಿ ಮೆತ್ತಗಲ್ರಿ, ಮೆತ್ತಗಾಗನ ಬೀನ್ಸ್ ಹಾಕೋಣ. ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾದ್ರೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ ರೀ. ಕೊತ್ತಂಬರಿ ಸೊಪ್ಪು ಮತ್ತು ಹುರಿದಿಟ್ಟಿವಿ ಬೀನ್ಸನ್ನ ಹಾಕ್ಕೊತೀನಿ ರೀ. ಇವಾಗ ನಾನು ಬೀನ್ಸ ಈರುಳ್ಳಿ ಟೊಮೆಟೊ ಒಗ್ಗರಣೆ ಮಾಡ್ಕೊಂಡು ಅದ್ರೊಳಗೆ ಬೀನ್ಸ್ ಹಾಕೊಂಡು ಎಲ್ಲ ಕಡೆಗೆ ಮಿಕ್ಸ್ ಮಾಡ್ಕೊಂಡಿದ್ರಿ. ಇದಕ್ಕೆ ಒಂದು ಸ್ವಲ್ಪ ಅದೇ ಪ್ಲೇಟಿಗೆ ನೀರು ಹಾಕ್ಕೊಂಡು ನೀರು ಸೇರ್ಕೊತೀನಿ. ಒಂದು ಸ್ವಲ್ಪ ನೀರು ಸೇರ್ಕೊಂಡು ಮಿಕ್ಸ್ ಮಾಡಬೇಕು. ಇದು ಕರೆಕ್ಟಾಗಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡೋದು. ಇದಕ್ಕೆ ಈ ಬೀನ್ಸಿಗೆ ನಾವು ಹಸಿ ತೆಂಗಿನಕಾಯಿ ಆಗಿರ್ಬೋದು ಅಥವಾ ಒಣ ತೆಂಗಿನಕಾಯಿ ತುರಿ ಆಗಿರ್ಬೋದು, ಯಾವುದಾದ್ರೂ ನಡೀತದೆ ರೀ. ಹಸಿದು ಆಗ್ಬೋದು ಒಣದು ಆಗ್ಬೋದು. ಹಾಕೊಂಡು ಮಾಡಿದ್ವಿ ಅಂದ್ರೆ ಸಖತ್ ಟೇಸ್ಟ್ ಆಗ್ತದೆ ರೀ. ನೀವು ಕೂಡ ಒಂದು ಸಲ ಮಾಡಕತ್ತೀರಿ ಅಂದ್ರೆ ಹಾಕಿ ಮಾಡಿ ನೋಡಿರಿ. ನಿಮ್ಮ ಮನೆಯೊಳಗೆ ಅಚಾನಕ್ಕಾಗಿ ಹಸಿ ಕೊಬ್ಬರಿ ಅಥವಾ ತೆಂಗಿನ ಒಣ ಕೊಬ್ಬರಿ ಏನಾರು ಇತ್ತು, ನೀವು ಬೀನ್ಸ್ ಪಲ್ಯ ಮಾಡಕತ್ತೀರ, ಒಂದು ಸಲ ಹಾಕಿ ಮಾಡಿ ನೋಡಿರಿ. ಸಖತ್ ಟೇಸ್ಟ್ ಇರ್ತದೆ ಇದು. ಇದನ್ನು ಸ್ವಲ್ಪ ಕುದಿಯೋನು ರೆಡಿ ಆಗ್ತದೆ ಇದು. ಇದಕ್ಕೆ ಅದೇ ಪ್ಲೇಟ ನಾನು ಮುಚ್ಚಿಬಿಡ್ತೀನಿ ನೋಡ್ರಿ. ಇವಾಗ ಚೆನ್ನಾಗಿ ಕುದ್ದಾದ್ರಿ. ಈಗ ಇದಕ್ಕೆ ಹುರಿದು ಪೌಡ್ರ್ ಮಾಡಿ ಇಟ್ಟಿರುವಂಥ ಶೇಂಗಾದ ಪುಡಿ ಸೇರಿಸ್ಕೊಡ್ತೀನಿ ರೀ. ಶೇಂಗಾದ ಪುಡಿ ಸೇರಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿರ್ತದೆ. ಇವಾಗ ಇದಕ್ಕೊಂದು ಸ್ವಲ್ಪ ಆದಷ್ಟು ಲಿಂಬೆ ಹಣ್ಣನ್ನು ಹಿಂಡಕತ್ತೀನಿ ರೀ. ಒಂದು ಸ್ವಲ್ಪ ಹಿಂಡ್ಬೇಕ್ರಿ, ಜಾಸ್ತಿನೂ ಬೇಡ. ಸ್ವಲ್ಪ ಲಿಂಬೆ ಹಣ್ಣು ಹಿಂಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಶೇಂಗಾದು ಸಪ್ಪನ ಹಿಂಡಿ ಮತ್ತು ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡೇನಿ ರೀ. ಇದಕ್ಕೆ ಇನ್ನೊಂದು ಐಟಮ್ ಏನು ಸೇರಿಸೋದಕ್ಕೆ ಸ್ವಲ್ಪಪ್ಪ ಅಂತಂದ್ರೆ ಅದೇ ಶೇಂಗಾದ ಬೀಜದಿಂದ ಹುರಿದು ಮಾಡಿರುವಂಥ ಶೇಂಗಾದ ಹಿಂಡಿ ಅಥವಾ ಶೇಂಗಾ ಚಟ್ನಿ ಇದು ಕೂಡ ಹಾಕೋಬೇಕು ರೀ. ಶೇಂಗಾದು ಚಟ್ನಿ, ಶೇಂಗಾ ಸಪ್ಪೆ ಹಿಂಡಿ ಮತ್ತು ಸ್ವಲ್ಪ ಲಿಂಬೆ ಹಣ್ಣು ಮತ್ತು ತೆಂಗಿನಕಾಯಿ ತುರಿ, ಇದಿಷ್ಟು ನಾವು ಹಾಕಿ ಬೀನ್ಸ್ ಪಲ್ಯ ಮಾಡಿ ನೋಡಿರಿ. ಸಖತ್ ಟೇಸ್ಟ್ ಆಗ್ತದೆ. ಇದು ಕೂಡ ನಾವು ಇವಾಗ ನೀಟಾಗಿ ತಿರುವಿ ಇದನ್ನು ಸ್ವಲ್ಪ ಒಂದು 2 ಸೆಕೆಂಡ್ ಮುಚ್ಚಿಟ್ಟು ಬಿಡೋಣ.
ನೋಡಿರಿ ಇದು ಇವಾಗ ಸಖತ್ತಾಗಿ ಟೇಸ್ಟಿಯಾಗಿ ರೆಡಿ ಐತ್ರಿ. ನಾ ಇವಾಗ ಬಂದ್ ಮಾಡ್ತೀನಿ ಗ್ಯಾಸ ಬಂದ್ ಮಾಡ್ಕೊಂಡೆ ನಾನು. ಇದು ಇವಾಗ ಒಂದು ಪ್ಲೇಟಿಗೆ ತಕ್ಕೋತೀನಿ ರೀ. ರೆಡಿ ಐತೆ ನೋಡಿರಿ ನಾವು ಮಾಡಿರುವಂಥ ಬೀನ್ಸ್ ಪಲ್ಯ. ಸೂಪರಾಗಿ ಬಂದದ್ರಿ, ಅಟ್ಟೆ ಟೇಸ್ಟಿಯಾಗಿ ಕೂಡ ಬಂದದ. ತೆಂಗಿನಕಾಯಿ ತುರಿ, ಸ್ವಲ್ಪ ಲಿಂಬೆ ಹಣ್ಣು ಮತ್ತು ಶೇಂಗಾದಿಂದ ಮಾಡಿರುವಂಥ ಶೇಂಗಾ ಚಟ್ನಿ ಅಥವಾ ಶೇಂಗಾ ಹಿಂಡಿ ಮತ್ತು ಸಪ್ಪನ ಹಿಂಡಿ, ಇದು ಇಷ್ಟೂ ನಾವು ಇದಕ್ಕೆ ಹಾಕ್ಕೊಂಡು ಮಾಡಿದ್ರೆ ಅಂದ್ರೆ ಸಖತ್ ಟೇಸ್ಟ್ ಆಗ್ತದೆ ರೀ. ಖಡಕ್ ರೊಟ್ಟಿ, ಚಪಾತಿ, ಅನ್ನಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರೆ ಸಖತ್ ರುಚಿಯಾಗಿ ಬರ್ತದೆ. ನಾವು ಮಾಡಿರುವಂಥ ಬೀನ್ಸ್ ಪಲ್ಯ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿರಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ, ಥ್ಯಾಂಕ್ ಯು.